ಅದು ನಸುಕಿನ ಜಾವ 5:30 ಆಸ್ಪಾಸು. ಗಾಢ ನಿದ್ರೆಯಲ್ಲಿದ್ದಂಥವರು ಏಕಾಏಕಿ ಓಡೋದಕ್ಕೆ ಆರಂಭ ಮಾಡ್ತಾರೆ. ಏನಾಯ್ತಪ್ಪ ಅಂತ ನೋಡಿದ್ರೆ ಕೆಲ ಹೊತ್ತು ಇಡೀ ಭೂಮಿಯ ನಡುಗು ಹೋಗಿದೆ. ಹೌದು, ಇದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೆಳಗ್ಗೆ ಕಂಡುಬಂದಂಥ ಚಿತ್ರಣ. ಬೆಳ್ಳಂಬೆಳಗ್ಗೆ ಸಂಭವಿಸಿದ ಭೂಕಂಪ ಜನರಲ್ಲೇ ಆತಂಕ ಸೃಷ್ಟಿಸಿದೆ. ಬೆಳ್ಳಂಬೆಳಗ್ಗೆಯ ಭೂಕಂಪಕ್ಕೆ ಬೆಚ್ಚಿ ಬಿದ್ದ ದೆಹಲಿ. ಆತಂಕದಲ್ಲೇ ಮನೆಯಿಂದ ಹೊರಗೆ ಬಂದ ಜನ. ದೆಹಲಿ ಹಾಗೂ ಎನ್ಸಿಆರ್ನಲ್ಲಿ ಬೆಳಗಿನ ಜಾವ ಭೂಕಂಪವಾಗಿದೆ. ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 4ರಷ್ಟಿತ್ತೆಂದು ತಿಳಿದು ಬಂದಿದೆ. ಬೆಳಗಿನ ಜಾವ 5:30ರಲ್ಲಿ ಸಂಭವಿಸಿದ ಭೂಕಂಪದಿಂದ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ಭೂಕಂಪ ಉಂಟಾಗ್ತಿದ್ದಂತೆ ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಭಾರೀ ಶಬ್ದ ಕೇಳಿ ಬಂದಿದೆ. ಭೂಮಿ ಕಂಪಿಸುತ್ತಿದ್ದಂತೆ ಭಯಭೀತರಾದ ಜನ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ದೆಹಲಿ, ನೋಯ್ಡಾ, ಗ್ರೇಟರ್ ನೋಯ್ಡಾ, ಗಾಜಿಯಾಬಾದ್ನ ಜನತೆಗೆ ಭೂಕಂಪನದ ಅನುಭವವಾಗಿದ್ದು ಜನರು ಎದ್ನೋ ಬಿದ್ನೋ ಎಂಬಂತೆ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಕೆಲ ಕಾಲ ಮನೆ ಹೊರಗಡೆ ನಿಂತು ನಂತರ ಮನೆಗೆ ತೆರಳಿದ್ದಾರೆ. ಒಂದು 5:30 ಸುಮಾರಿಗೆ 5:35 ಹಂಗೆ ಅನಿಸುತ್ತೆ. ಒಂದೇ ಸರಿ ಕಿಟಿಗೆ ಬಾಗಿಲು ಎಲ್ಲ ದಬ 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 ಅಂತ ಶಬ್ದ ಶುರುವಾಯಿತು. ಇದೇನಪ್ಪ ಅಂತ ಒಂದೇ ಸರಿ ಭಯಪಟ್ಟು ಮಕ್ಕಳಿಗೆಲ್ಲ ಎತ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಮತ್ತೆ ನಾವು 3rd ಫ್ಲೋರಲ್ಲಿ ಇರೋದ್ರಿಂದ ಭಯ ಜಾಸ್ತಿ. ಒಂಥರ ಎಲ್ಲಿದಾಯ್ತು ಅಂತೇಳಿ ಪಟಪಟ ಅಂತ ಕೆಳಗಡೆ ಇಳಿದು ಬಂದ್ವಿ. ಡೌಲಾ ಕುವನಾ ಭೂಕಂಪದ ಕೇಂದ್ರ. ಆತಂಕಗೊಳ್ಳದಂತೆ ಪ್ರಧಾನಿ ಮೋದಿ ಮನವಿ. ದೆಹಲಿಯ ಡೌಲಾ ಕುವಾನಾ ಭೂಕಂಪದ ಕೇಂದ್ರ ಬಿಂದುವಾಗಿದ್ದು ಭೂಮಿಯ 5 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಇದೆ ಎಂದು ರಾಷ್ಟ್ರೀಯ ಭೂಕಂಪ ಕೇಂದ್ರ ಹೇಳಿದೆ. ಡೌಲಾ ಕುವಾನಾ ಪ್ರದೇಶದಲ್ಲಿ 3-4 ವರ್ಷಗಳಲ್ಲಿ ಸಣ್ಣ ಪುಟ್ಟ ಭೂಕಂಪ ಆಗುತ್ತಲೇ ಇರುತ್ತೆ. 2015ರಲ್ಲಿ ರಿಕ್ಟರ್ ಮಾಪಕದಲ್ಲಿ 3.3ರಷ್ಟು ಭೂಕಂಪನವಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಜನರು ಭೂಕಂಪನದ ಅನುಭವ ಹಂಚಿಕೊಂಡಿದ್ದಾರೆ. ಭೂಮಿ ನಡುಗಿದ ಅನುಭವವಾಯಿತು. ಅಲಾರಾಂ ಇಲ್ಲದೆ ಮೊದಲ ಬಾರಿಗೆ ಎಚ್ಚರಗೊಂಡೆ ಎಂದು ಕೆಲವರು ಹೇಳಿಕೊಂಡಿದ್ದಾರೆ. ಭೂಕಂಪದ ತೀವ್ರತೆ 4ರಷ್ಟಿದ್ರೂ ಸ್ವಲ್ಪ ಪ್ರಬಲವಾಗಿತ್ತು. ಕಟ್ಟಡದ ಮೊದಲ ಮಹಡಿ ಕೂಡ ಭೂಕಂಪದಿಂದ ನಡುಗುತ್ತಿತ್ತು. ಈ ರೀತಿಯ ಭೂಕಂಪದ ಅನುಭವ ಆಗಿಯೇ ಇರಲಿಲ್ಲ ಎಂದು ಮತ್ತೆ ಕೆಲವರು ಹೇಳಿಕೊಂಡಿದ್ದಾರೆ. गाइस अभी बहुत जोर से भूकंप आया है. अभी तो स्टेबल है सिचुएशन, बट बहुत जोरों से भूकंप आया है दिल्ली में. मैं सो रहा था और मैं अपनी नींद से उठ गया. आई वॉज लिटरली मूविंग लाइक दिस और वो आवाज़, ओह माय गॉड. ಭೂಕಂಪದ ಹೊಡೆತಕ್ಕೆ ಡೌಲಾ ಖಾನ್ನ ಜೀಲ್ ಪಾರ್ಕ್ನಲ್ಲಿ 20ರಿಂದ 25 ವರ್ಷದ ಹಳೆಯ ಮರ ಕೂಡ ನೆಲ ಕಚ್ಚಿದೆ. ಇದರಿಂದ ದಶಕಗಳಿಂದ ಮರ ಆರೈಕೆ ಮಾಡುತ್ತಿದ್ದವರು ಮರುಗಿದ್ದಾರೆ. ಒಂದೇ ಸರಿ ಸೌಂಡ್ ಬಂತು. ಯಾವ ಥರ ಅಂದರೆ ಈ ಟಿಪ್ಪರ್ ಲಾರಿನಲ್ಲಿ ಜಲ್ಲಿ ಸುರಿತಾರಲ್ಲ ಆ ಥರ ಸೌಂಡ್ ಬಂತು. ನನ್ನ ಮಗಳು ಮಲಗಿದ್ಲು, ನಮ್ಮ ಮನೆಯವರು ಎದ್ದಿದ್ರು, ನೀರೆಲ್ಲ ಕಾಯಿಸ್ತಾ ಇದ್ರು. ಆ ಟೈಮಲ್ಲಿ ಎಲ್ಲ ಒಟ್ಟಿಗೆ ನಮ್ಮ ಮಗಳನ್ನ ಕರ್ಕೊಂಡು ಹೊರಗಡೆ ಓಡೋದ್ವಿ. ಹೋಗಿ 2 ನಿಮಿಷ ಆದಮೇಲೆ ಅದು ಸಮಾಧಾನ ಆಯಿತು. ಆದರೂ ಒಳಗಡೆ ಬರಲಿಕ್ಕೆ ನಮಗೆ ಭಯ. ನಾವು ಬಂದು 30-31 ವರ್ಷ ಆಯಿತು ಡೆಲ್ಲಿನಲ್ಲಿ. ಆದರೆ ಇದೇ ಫಸ್ಟ್ ಟೈಮ್ ನಮಗೆ ಈ ಥರ ಅನುಭವ ಆಗಿದ್ದು. ದೆಹಲಿಯಲ್ಲಿ ಭೂಕಂಪ ಹಿನ್ನೆಲೆಯಲ್ಲಿ ಜನರು ಆತಂಕಗೊಳ್ಳದಂತೆ ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಮನವಿ ಮಾಡಿದ್ದಾರೆ. ಶಾಂತವಾಗಿರಿ, ಸುರಕ್ಷಾ ಕ್ರಮಗಳನ್ನು ಪಾಲಿಸಿ ಎಂದು ಕೋರಿದ್ದಾರೆ. ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಬಿಹಾರ, ಒಡಿಶಾದಲ್ಲಿಯೂ ಭೂಕಂಪನ. ದೆಹಲಿ ಬಳಿಕ ಬಿಹಾರ ಹಾಗೂ ಒಡಿಶಾದಲ್ಲಿಯೂ ಭೂಕಂಪದ ಅನುಭವವಾಗಿದೆ. ಬಿಹಾರದ ಸಿವಾನ್ನಲ್ಲಿ ಬೆಳಗ್ಗೆ 8:02ಕ್ಕೆ ಭೂಕಂಪವಾಗಿದೆ. ರಿಕ್ಟರ್ ಮಾಪಕದಲ್ಲಿ 4ರಷ್ಟು ತೀವ್ರತೆ ಇತ್ತೆಂದು ರಾಷ್ಟ್ರೀಯ ಭೂಕಂಪ ಕೇಂದ್ರ ತಿಳಿಸಿದೆ. ಅತ್ತ ಒಡಿಶಾದ ಪುರಿಯಲ್ಲಿಯೂ ಭೂಕಂಪವಾಗಿದ್ದು ರಿಕ್ಟರ್ ಮಾಪಕದಲ್ಲಿ 4.7ರಷ್ಟು ತೀವ್ರತೆ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಭೂಕಂಪ ಹಿನ್ನೆಲೆಯಲ್ಲಿ ಸಿವಾನ್ ಹಾಗೂ ಪುರಿಯಲ್ಲಿ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ಬ್ಯೂರೋ ರಿಪೋರ್ಟ್, TV9.